ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ SRN ಇನ್ಫೋ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಯುವನಿಧಿ ಸ್ಕೀಮ್ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತೀನಿ. ಸೊ ಯುವನಿಧಿ ಸ್ಕೀಮ್ ಯಾವ ರೀತಿ ಅಪ್ಲೈ ಮಾಡಬೇಕು, ಏನೆಲ್ಲ ಕಂಡೀಷನ್ಗಳಿವೆ ಅನ್ನೋದನ್ನ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಅಂಡ್ ಎಂಪ್ಲಾಯ್ಮೆಂಟ್ ಅವರು ಯುವನಿಧಿ ಅಪ್ಲಿಕೇಶನ್ ಅನ್ನು ಕರೆದಿರುತ್ತಾರೆ. ಈ ಯುವನಿಧಿ ಸ್ಕೀಮ್ ಅನ್ಎಂಪ್ಲಾಯ್ಮೆಂಟ್ ಡಿಗ್ರಿ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಡಿಗ್ರಿ ಗ್ರಾಜ್ಯುಯೇಟ್ಸ್ಗೆ ಮಾಸಿಕ 3,000 ರೂಪಾಯಿ ಮತ್ತು ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಮಾಸಿಕ 1,500 ರೂಪಾಯಿ ಕೊಡ್ತಾರೆ. ಈ ಸ್ಕೀಮ್ 2 ವರ್ಷದ ಅವಧಿಯವರೆಗೂ ಮಾತ್ರ ಇರುತ್ತದೆ. ಕಂಡೀಷನ್ ಏನಂದ್ರೆ ವಿದ್ಯಾರ್ಥಿಗಳು ಕನಿಷ್ಠ 6 ವರ್ಷ ಕರ್ನಾಟಕದಲ್ಲಿ ಓದಿರಬೇಕು. ಈ 2 ವರ್ಷದ ಅವಧಿಯಲ್ಲಿ ಕೆಲಸ ಸಿಕ್ಕಿದ್ದಲ್ಲಿ ಅಮೌಂಟ್ ಜಮಾ ಆಗೋದಿಲ್ಲ ಹಾಗೂ ಪ್ರತಿ ತಿಂಗಳು ಒಂದು ಸಾರಿ ನೀವು ಡಿಕ್ಲರೇಷನ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಡಿಕ್ಲರೇಷನ್ ಅಪ್ಲೋಡ್ ಮಾಡದೇ ಇದ್ರೆ ನಿಮಗೆ ಅಮೌಂಟ್ ಜಮಾ ಆಗೋದಿಲ್ಲ. ಸೊ ಕ್ಯಾಂಡಿಡೇಟ್ಸ್ಗಳು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ SLC, PUC, ಡಿಪ್ಲೊಮೊ ಅಥವಾ ಡಿಗ್ರಿ ಸರ್ಟಿಫಿಕೇಟ್ಸ್ಗಳನ್ನ ನೀವು ಡಿಜಿ ಲಾಕರ್ ಅಂತ ಒಂದು ವೆಬ್ಸೈಟ್ ಇದೆ, ಆ ಡಿಜಿ ಲಾಕರ್ ವೆಬ್ಸೈಟ್ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಸೊ ಅಪ್ಲೋಡ್ ಮಾಡಿದ್ಮೇಲೆ ಆ ಡಾಕ್ಯುಮೆಂಟ್ಸ್ಗಳು ಯುವನಿಧಿ ಸ್ಕೀಮ್ ಇಂದ ಸೊ ಫೆಚ್ ಮಾಡಿಬಿಟ್ಟು ಕ್ರಾಸ್ ವೆರಿಫೈ ಮಾಡ್ತಾರೆ. ಕ್ರಾಸ್ ವೆರಿಫೈ ಮಾಡಾದ್ಮೇಲೆ ನಿಮಗೆ ಅಮೌಂಟ್ ಜಮಾ ಆಗುತ್ತದೆ. ಸೊ ಬನ್ನಿ ಹಾಗಾದ್ರೆ ಸೊ ಯುವನಿಧಿ ಸ್ಕೀಮ್ ಯಾವ ರೀತಿ ಅಪ್ಲೈ ಮಾಡಬೇಕು, ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನೀವು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಲಾಗಿನ್ ಆಗಬೇಕು. ಸೊ ನೀವು ಸೇವಾ ಸಿಂಧು ಪೋರ್ಟಲ್ಗೆ ಯೂಸರ್ ID ಮತ್ತೆ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಿಬಿಟ್ಟು ಲಾಗಿನ್ ಆಗಬೇಕು. ಲಾಗಿನ್ ಆದ್ಮೇಲೆ ಸೊ ಇಲ್ಲಿ ಸೈಡ್ ಅಲ್ಲಿ ಒಂದು ಟ್ಯಾಬ್ ಇದೆ, ಅಪ್ಲೈ ಫಾರ್ ಸರ್ವಿಸ್ ಅಂತಿದೆ. ಸೊ ಅಲ್ಲಿ ಮೇಲೆ ಕ್ಲಿಕ್ ಮಾಡಿ ವ್ಯೂ ಆಲ್ ಅವೈಲಬಲ್ ಸರ್ವಿಸ್ ಅನ್ನೋದ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೊಂದು ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ಈ ವಿಂಡೋದಲ್ಲಿ ಒಂದು ಸರ್ಚ್ ಆಪ್ಷನ್ ಅಂತ ಬರುತ್ತೆ. ಸೊ ಈ ಸರ್ಚ್ ಆಪ್ಷನ್ ಹೋಗ್ಬಿಟ್ಟು ನೀವು ಜಸ್ಟ್ ಯುವ ಅಂತ ಟೈಪ್ ಮಾಡಿದ್ರೆ ಸೊ ನಿಮಗೆ ಬರುತ್ತೆ. ಕೆಳಗಡೆ ಇದೆ, ಇಲ್ಲಿ ಕೆಳಗಡೆ ಒಂದು ಪೋರ್ಟಲ್ ಅಲ್ಲಿ ಸೊ ಸೀರಿಯಲ್ ನಂಬರ್ 10 ನೋಡಿ. ಸೊ ಯುವನಿಧಿ ಯೋಜನೆಗೆ ಅರ್ಜಿ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇದೇ ರೀತಿ ಡೀಟೇಲ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಡೀಟೇಲ್ಸ್ ಅಲ್ಲಿ ಸೊ ನೀವು ಫಸ್ಟಿಗೆ ಬಂದ್ಬಿಟ್ಟು ಸೆಲ್ಫ್ ಡಿಕ್ಲರೇಷನ್ ಅಂತಿದೆ. ಸೊ ನೀವು ಸೆಲ್ಫ್ ಡಿಕ್ಲರೇಷನ್ ಮೇಲೆ ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು. ಸೊ ಆಧಾರ್ ನಂಬರ್ ಅಲ್ಲಿರೋ ಡೀಟೇಲ್ಸ್ ಪ್ರಕಾರ ನಿಮ್ಮ ಹೆಸರನ್ನೇ ನೋಂದಾಯಿಸಿ. ಆಮೇಲೆ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಜೆಂಡರ್ ಇದೆ, ಮೇಲ್ ಆರ್ ಫಿಮೇಲ್ ಅಂತಿದೆ, ಅದು ಎಂಟ್ರಿ ಮಾಡಬೇಕು. ಮತ್ತೆ ನಿಮ್ಮ ಇತ್ತೀಚಿನ ಭಾವಚಿತ್ರ ಫೋಟೋನ ಅಪ್ಲೋಡ್ ಮಾಡಿ. ಸೊ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತಿದೆ, ಪರ್ಮನೆಂಟ್ ಅಡ್ರೆಸ್ನ ಹಾಕಿ. ಸೊ ಕರೆಂಟ್ ಅಡ್ರೆಸ್ ಅದು ಡೀಟೇಲ್ಸ್ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ್ದಿರುತ್ತೆ ಅದನ್ನ ಹಾಕಿ. ಸೊ ವಿಳಾಸ 1 ಅಂತಿದೆ, ವಿಳಾಸ 2. ಸೊ ಅರ್ಜಿದಾರರ ಜಿಲ್ಲೆಯ ಹೆಸರು, ನೀವು ಯಾವ ಡಿಸ್ಟಿಕ್ಕಿಗೆ ಸೇರಿರ್ತಾರ ಅನ್ನೋದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಶನ್ ಹಾಕ್ಬೇಕು. ಸೊ ಅದ್ರ ಜೊತೆಗೆ ತಾಲೂಕು ಆಮೇಲೆ ಪಿನ್ ಕೋಡ್ ಹಾಕಿ. ಸೊ ಕೋರ್ಸ್ ಆಯ್ಕೆ ಮಾಡಬೇಕು, ನೀವು ಯಾವ ಕೋರ್ಸ್, ಡಿಗ್ರಿ ಆದ್ರೆ ಡಿಗ್ರಿ ಅಂತ ಸೆಲೆಕ್ಟ್ ಮಾಡಿ. ಸೊ ಇಲ್ಲ ಅಂದ್ರೆ ಡಿಪ್ಲೊಮಾ ಆದ್ರೆ ಡಿಪ್ಲೊಮಾ ಅಂತ ಸೆಲೆಕ್ಟ್ ಮಾಡಿ. ಸೊ ಪದವೀಧರ ಕಡೆ ಆದ ವರ್ಷ ಅಂದ್ರೆ ನೀವು ಯಾವ ಇಯರ್ ಅಲ್ಲಿ ಪಾಸ್ಔಟ್ ಆಗಿರೋ ಅನ್ನೋದು ಇಲ್ಲಿ ಹಾಕಬೇಕು. ಮತ್ತೆ ನಿಮ್ಮ ಯೂನಿವರ್ಸಿಟಿ ಡೀಟೇಲ್ ಹಾಕಿ, ಸರ್ಟಿಫಿಕೇಟ್ಸ್ ಡೀಟೇಲ್ಸ್. ಸೊ ಅಭ್ಯರ್ಥಿ ಹೆಸರು ನಿಮ್ಮ SLC ಅಂಕಪಟ್ಟಿಯಲ್ಲಿರೋ ರೀತಿನೇ ಇಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಬೇಕು. ಸೊ ಮತ್ತೆ ಓದಿರೋ ಕಾಲೇಜ್ ಹೆಸರು ಹಾಕಬೇಕು. ಸೊ ಡಿಪ್ಲೊಮಾ ಎಲ್ಲಿ ಮಾಡಿರ್ತಾರೋ ಅಥವಾ ಡಿಗ್ರಿ ಯಾವ ಕಾಲೇಜಲ್ಲಿ ಮಾಡಿರ್ತಾರೋ ಅನ್ನೋದನ್ನ ಹಾಕಬೇಕು. ಮತ್ತೆ ನಿಮ್ಮ ಲಾಸ್ಟ್ ಸೆಮಿಸ್ಟರ್ ರಿಸಲ್ಟ್ ಯಾವಾಗ ಬಂದಿದೆ ಅನ್ನೋದನ್ನ ಇಲ್ಲಿ ನೋಂದಾಯಿಸಬೇಕಾಗುತ್ತೆ. ಮತ್ತೆ ನೀವು ಡಿಕ್ಲರೇಷನ್ ಕೊಡ್ತಾ ಹೋಗ್ಬೇಕು. PUC SLC ಯಾವ ಇದ್ರಲ್ಲಿ ಓದಿದಿರಾ, ಮತ್ತೆ PUC ಯಾವ ಕಾಲೇಜಲ್ಲಿ ಓದಿದಿರಾ ಅದ್ರ ಡೀಟೇಲ್ ಹಾಕಂತ ಹೋಗಿ. ಅದ್ರ ಜೊತೆ SLC ಪಾಸಿಂಗ್ ಇಯರ್ ಅದನ್ನು ಹಾಕ್ಬೇಕಾಗುತ್ತೆ. ಮತ್ತೆ ನಿಮಗೆ ಕಮ್ಯುನಿಕೇಶನ್ ಅಡ್ರೆಸ್, ಸೊ ನಿಮ್ಮ ಮೊಬೈಲ್ ನಂಬರು ಮತ್ತೆ ಇಮೇಲ್ ID ಹಾಕಿ ಇದರಲ್ಲಿ. ಸೊ ನೆಕ್ಸ್ಟ್ ನೀವು ಯಾವ ಕ್ಯಾಟಗರಿ ಸೇರಿರೋ ಅನ್ನೋದ್ರ ಬಗ್ಗೆನೂ ಇಲ್ಲಿ ಆಪ್ಷನ್ ಇದೆ, ಅದನ್ನ ಹಾಕ್ಬಿಟ್ಟು ಸಬ್ಮಿಟ್ ಕೊಡ್ಬೇಕು. ಸಬ್ಮಿಟ್ ಕೊಟ್ಮೇಲೆ ನಿಮಗೆ ಒಂದು ID ಜನರೇಟ್ ಆಗುತ್ತೆ. ಆ ಅಪ್ಲಿಕೇಶನ್ ID ತಗೊಂಡು ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಬೋದು. ಸೊ ಅಪ್ಲಿಕೇಶನ್ ಹಾಕಿ 1 ವಾರ ಆದ್ಮೇಲೆ ನೀವು ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡ್ಬೋದು. ಸೊ ಇಲ್ಲಿ ಸ್ಟೇಟಸ್ ಚೆಕ್ ಮಾಡೋಕೆ ಇಲ್ಲೊಂದು ಟೂಲ್ ಬಾರ್ ಅಲ್ಲಿ ನಿಮ್ಗೊಂದು ಆಪ್ಷನ್ ಇದೆ, ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ. ಅದರಲ್ಲಿ ಫಸ್ಟ್ನೇ ಆಪ್ಷನ್ ಸೆಲೆಕ್ಟ್ ಮಾಡಿ, ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕೊಡಿ. ಸೊ ನೀವು ಅಪ್ಲಿಕೇಶನ್ ನಂಬರ್ ಹಾಕಿ ನೀವು ಸರ್ಚ್ ಅಂತ ಕೊಟ್ರೆ ನಿಮಗೆ ಆ ಡೀಟೇಲ್ಸ್ ನ ತೋರಿಸುತ್ತೆ, ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ. ಸೊ ಐದರ್ ಆ ಅಪ್ಲಿಕೇಶನ್ ವೆರಿಫೈ ಮಾಡಿದಾರೋ ಇಲ್ವಾ ಅನ್ನೋದನ್ನ ತೋರಿಸುತ್ತೆ. ಸೊ ಈ ರೀತಿ ನೀವು ಡೀಟೇಲ್ಸ್ ನ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಡಿಯರ್ ಫ್ರೆಂಡ್ಸ್, ಎಲ್ಲ ಕಡೆ ಜಾಬ್ ಅವೈಲಬಲ್ ಇದೆ, ಬಟ್ ನಿಮಗೆ ಮಾಹಿತಿ ಸಿಗ್ತಾ ಇಲ್ಲ. ನಮ್ಮ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಶೇರ್ ಮಾಡ್ತೀವಿ. ಈ ಸ್ಕೀಮ್ ಯುಟಿಲೈಸ್ ಮಾಡ್ಕೊಳ್ಳಿ, ಬಟ್ ಬರೋ ಸ್ಮಾಲ್ ಅಮೌಂಟ್ಗೋಸ್ಕರ ನಿಮ್ಮ ಕರಿಯರ್ನ ಹಾಳು ಮಾಡ್ಕೋಬೇಡಿ. ಸೊ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇದ್ರೆ, ಜಾಬ್ ಸಿಕ್ಕಿಲ್ಲ ಅಂದ್ರೆ
ನಮ್ಮ ಚಾನಲ್ ನಲ್ಲಿ ಕರ್ನಾಟಕದಲ್ಲಿ ಅವೈಲಬಲ್ ಇರೋ ಜೆನ್ಯುನ್ ಜಾಬ್ ಬಗ್ಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ವಿಡಿಯೋ ಮಾಡಿದೆ. ನಮ್ಮ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಅಲ್ಲಿ ಜಾಬ್ ಡೀಟೇಲ್ ಅನ್ನೋ ಲಿಸ್ಟ್ ಇದೆ, ನೋಡಿ ನಿಮಗೆ ಇಷ್ಟ ಆದ್ರೆ ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ. ಈ ಯುವನಿಧಿ ನಿಮಗೆ 2 years ವರೆಗೂ ಟೆಂಪ್ರರಿ ಸೊಲ್ಯೂಷನ್. ಆಫ್ಟರ್ 2 years ನಿಮಗೆ ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ 2 years ಗ್ಯಾಪ್ ಆದ್ರೆ ಡಿಗ್ರಿ ಮುಗಿಸಿ 2 years ಆದ್ರೂ ಜಾಬ್ ಸಿಗ್ತಿಲ್ಲ, ಸೊ ನಿಮ್ಮ ಮೇಲೆ ಇದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಟ್ರೈ ಮಾಡಿ, ನಾವು ನಿಮಗೆ ಬರೋ ಎಲ್ಲಾ ಜಾಬ್ ಅಪ್ಡೇಟ್ಸ್ ವಿಡಿಯೋ ಮಾಡ್ತೀವಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.